ನೋಡಿ ನಿನ್ನೆಯ ಒಂದು ಕೆಪಿಎಸ್ಸಿ ಭೇಟಿ ಬಗ್ಗೆ ತುಂಬಾ ಜನ ಕೇಳ್ತಾ ಇದ್ರಿ. ಸೊ ಏನಾಯ್ತು ಕೆಎಸ್ ವಿಷಯವಾಗಿ ಮತ್ತು ಪಿಡಿಒ ವಿಚಾರವಾಗಿ ಮತ್ತು ಹೊಸ ನೇಮಕಾತಿಗಳ ವಿಷಯವಾಗಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ತುಂಬಾ ಜನ ಎಲ್ಲ ಪ್ರಶ್ನೆಗಳನ್ನ ಕಳಿಸಿದ್ರಿ. ಸೊ ಅದರ ರಿಲೇಟೆಡ್ ಆಗಿ ನಿನ್ನೆ ಕೆಪಿಎಸ್ಸಿ ಕಾರ್ಯದರ್ಶಿ ಮೇಡಮ್ ಅವ್ರನ್ನ ಭೇಟಿಯಾಗಿ ಹೋಗಿದ್ವಿ. ಸೊ ಸಂಜೆ ನಮ್ಗೆ ಭೇಟಿಗೆ ಅವಕಾಶ ಕೂಡ ಸಿಕ್ಕಿತ್ತು. ನೋಡಿ ಎರಡು ವಿಷಯವನ್ನ ಪ್ರಮುಖವಾಗಿ ಅಲ್ಲಿ ಮುನ್ನೆಲೆಗೆ ನಾವು ಚರ್ಚೆಯಲ್ಲಿ ಇಟ್ಟಿದ್ದಂಥದ್ದು ಏನು ಅಂತಂದ್ರೆ ಮೇಡಮ್ ಜೊತೆ ಒಂದು, ಈಗ ಹೈಕೋರ್ಟ್ ಅಲ್ಲಿ 56% ರಿಸರ್ವೇಶನ್ ಕೇಸ್ ವಿತ್ ಕೆಎಸ್ ಏನ್ ಕ್ಯಾಟಲ್ ಆಗಿತ್ತು ಆದೇಶ. ಸೊ ಅದ್ರದ್ದು ಎಲ್ಲ ಮರ್ಜ್ ಮಾಡಿ ಕೇಸ್ಗಳು ನಡೀತಾ ಇದೆ. ಸೊ ಅಲ್ಲಿ ಒಂದು ಪ್ರೊಸೆಸ್ಗೆ ಸ್ಟೇ ಇದೆ. ಯಾವ ರೀತಿ ಅಂತಂದ್ರೆ ಈಗ ಇಂಟರ್ವ್ಯೂ ಮಾಡಬಹುದಾಗಿತ್ತು, ಬಟ್ ರಿಸಲ್ಟ್ ಬಿಡೋದಕ್ಕೆ ತಡೆ ಆದ್ಮೇಲೆ ಬಟ್ ನೀವು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗಿ ಫಲಿತಾಂಶವನ್ನು ಪ್ರಕಟ ಮಾಡಬೇಡಿ. ಈ ಕೋರ್ಟ್ ಫರ್ದರ್ ಏನು ಆರ್ಡರ್ ಮಾಡುತ್ತೋ 15ನೇ ತಾರೀಕು ಫೈನಲ್ ಏನಿಂಗ್ ಇದೆ. ಸೊ ಅದಾದ್ಮೇಲೆ ಫಲಿತಾಂಶ ಬಿಡಬಹುದು, ಅದಕ್ಕೇನು ಇಲ್ಲ. ಬಟ್ ಕೋರ್ಟ್ ಆದೇಶ ಇರೋದ್ರಿಂದ ಇದನ್ನ ಫಾಲೋ ಅಪ್ ಮಾಡಿ ಅಂತೆಲ್ಲ ಹೇಳಿದ್ವಿ. ಮೇಡಮ್ ಅವರು ಕೂಡ ಅದಕ್ಕೆ ಹೇಳಿದಂತ ವಿಷಯ ಇಷ್ಟೇ. ನೋಡಿ, ಅದು ಕೋರ್ಟ್ ವಿಷಯದಲ್ಲಿ ಕೋರ್ಟ್ ನಮ್ಗೆ ಸೂಚನೆ ಕೊಡ್ಲಿ, ನಾವು ಫಲಿತಾಂಶ ಬಿಡಬೇಕು ಬಿಡಬಾರ್ದು ಅಂತ ಡಿಸೈಡ್ ಮಾಡ್ತೀವಿ. ಬಟ್ ಪದೇ ಪದೇ ಬಂದು ನೀವು ಪ್ರೊಸೆಸ್ಗೆ ಅಡ್ಗಾಲ ಹಾಕ್ಬೇಡಿ. ಪ್ರೊಸೆಸ್ಗೆ ಪದೇ ಪದೇ ಬಂದು ಅಡ್ಡಿಪಡಿಸ್ಬೇಡಿ ಅಂತ ಕ್ಲಿಯರ್ ಆಗಿ ಹೇಳಿದ್ರು. ಯಾಕೆ ಹೇಳಿದ್ರು, ಏನ್ ಹೇಳಿದ್ರು ಅನ್ನುವಂಥದ್ದನ್ನ ನಾನು ನಿಮ್ಗೆ ಹೇಳ್ತೀನಿ. ಯಾಕೆ ಅಂತಂದ್ರೆ ನೋಡಿ, ನಾವೆಲ್ಲ ಒಂದಿಷ್ಟು ಜನ ಏನಾಗಿದೆ, ಕೆ ಎಸ್ ಅನ್ಯಾಯ ಆಯ್ತು, ನಮ್ಗೆ ಪಿಡಿಒದಲ್ಲಿ ಅನ್ಯಾಯ ಆಗಿತ್ತು, ನಾವು ಹಂಗಾಯ್ತು ಅಂತ ಮನೇಲಿ ಕೂತ್ಕೊಂಡು ಯೂಟ್ಯೂಬ್ ನ ಕಮೆಂಟ್ ಬಾಕ್ಸ್ ಅಲ್ಲಿ, ಟೆಲಿಗ್ರಾಮ್ ಗ್ರೂಪ್ ಗಳಲ್ಲಿ ಮೆಸೇಜ್ ಹಾಕೋದು ದೊಡ್ಡಸ್ತಿಕೆ ಅಲ್ಲ. ನಿಮಗೆ ನಿಜವಾಗ್ಲೂ ಸಮಸ್ಯೆ ಇದ್ರೆ ನಾವು ಕರೆ ಕೊಟ್ಟಾಗ ನಮ್ ಜೊತೆ ಬಂದು ಅಲ್ಲಿ ಮೇಡಮ್ ಅವರಿಗೆ ಅದನ್ನ ಕನ್ವೆ ಮಾಡ್ಬೇಕು. ರಿಸಲ್ಟ್ ಬಿಡಿ ಅಂತ ನಮ್ಗೆ ತುಂಬಾ ಪ್ರೆಷರ್ ಇದೆ, ಬಿಡಬೇಡಿ ಅಂತ ಎಲ್ಲೂ ಇಲ್ಲ ಅಂತ ಹೇಳಿದ್ರು ಅವರು. ಕಾರಣ ಇಷ್ಟೇ, ನೀವು ಮಾಡ್ತಾ ಇರೋಂತ ನೆಗ್ಲಿಜೆನ್ಸಿ. ಈಗ ನಿನ್ನೆ ನಾವು ಕರೆ ಕೊಟ್ಟಾಗ ನಮ್ ಜೊತೆ ಬಂದಿದ್ದು ಒಂದು 5-6 ಜನ ಅಷ್ಟೇ, ಇನ್ನು 5 ಜನ ಬೇರೆ ಇಶ್ಯೂಗಳಿಗೆ ಬಂದಿದ್ರು. ಸೊ ಹಿಂಗಾದಾಗ ಅವ್ರಿಗೆ ಅನ್ಸುವಂತದ್ದು ಇಷ್ಟೇ, ಇವ್ರು ಯಾರೋ ಒಂದ್ ಸ್ವಲ್ಪ ಜನ ಸುಮ್ನೆ ಲಾಬಿ ಮಾಡ್ತಾ ಇದ್ದಾರೆ, ಅಲ್ಲಿ ಪಾಪ ಎಷ್ಟೋ ಜನ ಫಲಿತಾಂಶ ಬಿಡಿ ಅಂತ ಬಂದು ನಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಅಂತ ಅನ್ಕೊಳ್ತಾರೆ. ಸೊ ಅದು ಒಂದಾಯ್ತು. ಅಂಡ್ ಅದ್ರ ಜೊತೆ ನಿನ್ನೆ ನಮ್ಮ ಅಕ್ಷಯ ಸಂಘಟನೆ ಅಧ್ಯಕ್ಷರು ಕೂಡ ಅಲ್ಲಿ ಬಂದಿದ್ರು. ಸೊ ಅದು ಕೂಡ ಅವರು ಕೂಡ ಪಾಪ AC ಸ್ಯಾಡ್ದು ಮತ್ತೆ ಬೇರೆ ಬೇರೆ ಇಶ್ಯೂಸ್ ಅಲ್ಲಿ ರಿಸಲ್ಟ್ಗೋಸ್ಕರ ಅಲ್ಲಿ ಆಸ್ಪಿರೆಂಟ್ಸ್ ಜೊತೆ ಬಂದಿದ್ರು. ಅವರು ಕೂಡ ಕಾರ್ಯದರ್ಶಿ ಮೇಡಮ್ ಅವ್ರ ಜೊತೆ ಚರ್ಚೆ ಮಾಡಿದ್ರು. ನಾನು ಕೂಡ ಅವ್ರ ಜೊತೆ ಕೇಳಿದೆ ಈ ವಿಷಯದ ಬಗ್ಗೆ. ಸರ್, KS ಹಿಂಗ ಆಗ್ತಾ ಇದೆ ಅಂಡ್ ನೀವು ಕೂಡ ಅದ್ರ ಬಗ್ಗೆ ಅಬ್ಜೆಕ್ಷನ್ ಮಾಡಿ ಅಂದಕ್ಕೆ ಅವರು, ನಾವು ಮಾತಾಡಿದೀನಿ ಅದ್ರ ಬಗ್ಗೆ, ಕೋರ್ಟ್ ಆರ್ಡರ್ ಇದೆ, ಆದ್ರೂ ನೀವು ರಿಸಲ್ಟ್ ಬಿಡ್ತಾ ಇದ್ರೆ ಅಂತ ನಾನು ಹೇಳಿದೀನಿ ಅಂತೆಲ್ಲ ಹೇಳಿದ್ರು. ಸೊ ಅದು ಚರ್ಚೆ ಆಯ್ತು. ಒಟ್ಟಾರೆಯಾಗಿ ನೋಡಿ, ಈ ರೀತಿಯಾದಂತ ಬೆಳವಣಿಗೆ ಇದೆ. ಈಗ ಪ್ರಬಲವಾದಂತ ವಿರೋಧ ಬರದೆ ಹೊರತು ಅವ್ರು ಏನು ಮಾಡಲ್ಲ. ಈಗ ಫಲಿತಾಂಶಕ್ಕಾಗಿ ಸಿದ್ಧತೆ ಇದೆ. ಆನೆಸ್ಟ್ ಆಗಿ ಹೇಳ್ತೀನಿ, ಫಲಿತಾಂಶಕ್ಕೆ ಆಲ್ರೆಡಿ ರೆಡಿ ಇದೆ, ಫಲಿತಾಂಶ ಬಿಡೋದಕ್ಕೆ ಸಿದ್ಧವಾಗಿದ್ದಾರೆ. ಈಗ ಎಲ್ಲರೂ ಕೂಡ ನಾವು ಏನು ಮಾಡ್ಬೇಕು ಏನು ಬಿಡ್ಬೇಕು ಅಂತ ನೀವು ಕೇಳ್ತಾ ಇದ್ರೆ, ಈಗ 15ನೇ ತಾರೀಕು ಕೋರ್ಟ್ ಅಲ್ಲಿ ಅಂತಿಮ ವಿಚಾರಣೆ ಇದೆ. ಅದು ಕೂಡ ತುಂಬಾ ಇಂಪಾರ್ಟೆಂಟ್. ಅದನ್ನ ಹೊರತುಪಡಿಸಿ ಈಗ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ದು ತುಂಬಾ ಜನ ಕೇಳ್ತಾರೆ, ಅದು ನೋಡಿ ಪಾಸಿಬಿಲಿಟೀಸ್ ಇಲ್ಲ. ಫಲಿತಾಂಶದ ಬಗ್ಗೆ ನಾನು ಅದನ್ನೇನು ಹೇಳೋಕ್ಕಲ್ಲ. ಬಟ್ AC ಸ್ಯಾಡ್ದು ಆಗಸ್ಟ್ ಒಳಗಡೆ ಏನೋ ಫಲಿತಾಂಶ ಬಿಡ್ತಾರಂತೆ, ಆಗಸ್ಟ್ 15 ಒಳಗಡೆ. ಸೊ ಅದೆಲ್ಲ ಪ್ರೊಸೆಸ್ ಮಾಡ್ತೀವಿ ಅಂತೆಲ್ಲ ಹೇಳಿದ್ರು. ನಿನ್ನೆ ಮೆಂಬರ್ಸ್ ಗಳ ಜೊತೆನೆ ಮೀಟಿಂಗ್ ನಡೀತಾ ಇತ್ತು. ಆಯ್ತಾ, ಮೆಂಬರ್ಸ್ ಗಳು ಕೂತ್ಕೊಂಡು ಅಲ್ಲಿ ಆ ಮೀಟಿಂಗ್ ಅಲ್ಲಿ ಆ ಸಮಸ್ಯೆನ ಕೇಳ್ತಾರೆ. ಯಾಕಂದ್ರೆ ಅವ್ರಿಗೂ ಅರ್ಥ ಆಗ್ಬೇಕು ಸಮಸ್ಯೆ ಏನು ಅನ್ನೋಂಥದ್ದು. ಸೊ ಇದೆಲ್ಲ ನಡೆದಿದೆ. ಇಷ್ಟು ನಿನ್ನೆ KPSC ಒಳಗಡೆ ನಡೆದಂತ ವಿಷಯ. ಅಂಡ್ ಅದನ್ನ ಹೊರತುಪಡಿಸಿ ಹೊಸ ನೋಟಿಫಿಕೇಶನ್ ಬಗ್ಗೆ ನಾನು ಒಂದೆರಡು ಪ್ರಶ್ನೆ ಕೇಳಿದಂತೆ, ಈಗ ಆಗಸ್ಟ್ ವರೆಗಂತೂ ನಾವು ಮಾಡಲ್ಲ. ಯಾಕಂದ್ರೆ ಹೊಸ ಪ್ರಪೋಸಲ್ಸ್ ತಗೊಳಕ್ಕೆ ಈಗ ಸದ್ಯಕ್ಕೆ ನಾವು ರೆಡಿ ಇಲ್ಲ. ಹಳೇದಿನ್ನು ಪೆಂಡಿಂಗ್ ಇದೆ. ಅಂಡ್ ಇನ್ನು ಸರ್ಕಾರದಿಂದ ಒಂದಿಷ್ಟು ಕ್ಲಾರಿಫಿಕೇಶನ್ ಅಂದ್ರೆ ಬೇರೆ ಬೇರೆ ಇಶ್ಯೂಸ್ ನಡೀತಾ ಇದೆ ಈಗ. ಹಂಗಾಗಿ ನಾವು ಸ್ವಲ್ಪ ತಡ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಬಟ್ ನೋಡಿ, ಈ ರೀತಿಯಾದಂತ ವಿಷಯಗಳು ಇರೋದ್ರಿಂದ ಈಗ ನೀವು ನಮ್ಗೆ ಅನ್ಯಾಯ ಆಗಿದೆ ಅನ್ನುವಂಥವ್ರು ಏನಾಗ್ಬಿಟ್ಟಿದ್ದಾರೆ, ವೀಕ್ ಆಗಿ ಎಲ್ಲ ಕೂತ್ಕೊಳ್ಳೋದು, ಅದನ್ನ ಪ್ರತಿಭಟಿಸಕ್ ಒಬ್ರು ಇಬ್ರು ಮುಂದೆ ನಿಂತ್ರೆ ಯಾವುದೇ ಕಾರಣಕ್ಕೂ ನ್ಯಾಯ ಸಿಗಲ್ಲ. ಅದೇ ಸಮಸ್ಯೆ. ನಮ್ಮ ವ್ಯವಸ್ಥೆಯಲ್ಲಿ ಎಲ್ರಿಗೂ ನ್ಯಾಯ ಬೇಕು, ಆದ್ರೆ ಯಾರು ಮುಂದೆ ಬಂದು ನಾವು ಮಾತಾಡೋಕೆ ರೆಡಿ ಇಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ. ಅಂಡ್ ಹೊಸ ನೋಟಿಫಿಕೇಶನ್ SD FDA ಮೋರ್ ದೆನ್ 1000 ಪೋಸ್ಟ್ಸ್ ಇದೆ. ಸೊ ಅದು ಕೂಡ ಇನ್ನೊಂದು KS ನೋಟಿಫಿಕೇಶನ್ ಬಗ್ಗೆ ಕೂಡ ನಮ್ಗೆ ಮಾಹಿತಿ ಬಂದಂತದ್ದು. ಇನ್ನೊಂದು ನೋಟಿಫಿಕೇಶನ್ ಕೂಡ ಬಿಡೋದಕ್ಕೆ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ಅಂದ್ರೆ ಇದನ್ನ ಬೇಗ ಮುಗಿಸಿ ಇನ್ನೊಂದು ನೋಟಿಫಿಕೇಶನ್ ಮಾಡಬೇಕು ಅನ್ನೋ ಒಂದು ಹಂತದಲ್ಲಿ KPSC ಅವರು ಇದ್ದಾರೆ ಅನ್ನುವಂಥದ್ದೊಂದು ಮಾಹಿತಿ. ಈ ವಿಷಯದಲ್ಲಿ ಅವರು ನೇರವಾಗಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಹೊಸ ನೋಟಿಫಿಕೇಶನ್ಸ್ಗಂತೂ ಫರ್ದರ್ ನಾವು ತುಂಬಾ ಕ್ವಿಕ್ ಆಗಿ ಮಾಡಲೇಬೇಕು. ಬಟ್ ಈಗ ಇರುವಂತದ್ದು ನೋಡಿ, PDOದು ಕೂಡ ಅಷ್ಟೇ, ಅದನ್ನು ಹೇಳಿದ್ವಿ ಮೇಡಮ್. ಈಗ 53 ಜನರದ್ದು ನಾವು ಒಂದು ಲಿಸ್ಟ್ ಕೊಟ್ಟಿದ್ವಿ. ಸೊ ಅದರ ತನಿಖೆ ಏನಾಯ್ತು ಏನೋ ಒಂದಿದ್ದಕ್ಕೆ ಅವರೆಲ್ಲ ಅದನ್ನು ಹೇಳಿದ್ರು. ನೀವು ಅಬ್ಜೆಕ್ಷನ್ ಕೊಟ್ಟಿದ್ರಿ ಅಂಡ್ ಬೇರೆಯವರು ತುಂಬಾ ಜನ ಆಕ್ಷೇಪಣೆ ಸಲ್ಲಿಸಿದ್ರು. ಸೊ ಹಂಗಾಗಿ ನಾವು ಅದನ್ನ ಪೆಂಡಿಂಗ್ ಇಡ್ತೀವಿ. ಇನ್ ಕೇಸ್ ತಪ್ಪಿತಸ್ಥರು ಅನ್ಸಿದ್ರೆ ಅವ್ರನ್ನ ಹೊರಗಿಟ್ಟು ನಾವು ಫಲಿತಾಂಶ ಬಿಡ್ತೀವಿ ಅಂತ ಕೂಡ ಹೇಳಿದ್ದಾರೆ. ಸೊ ಇಷ್ಟೆಲ್ಲ ನಡೀತಾ ಇದೆ. HK ಆಲ್ರೆಡಿ ಸಿಂಧುತ್ವ ಅದೆಲ್ಲ ಪ್ರೊಸೆಸ್ ನಡೀತಾ ಇದೆ HK. ಯಾಕಂದ್ರೆ ಅದು ಇಮಿಡಿಯೇಟ್ ಆಗಿ HK ಅವತ್ತು ನಾವು ಹೋರಾಟ ಮಾಡಿದಾಗ ಅವತ್ತೇ ನಾವು ಅದ್ರ ವಿರುದ್ಧ ಆಕ್ಷನ್ ಗಟ್ಟಿಯಾಗಿ ತಗೊಂಡಿದ್ರೆ, ಎಲ್ಲರೂ ಸಪೋರ್ಟ್ ಮಾಡಿದ್ರೆ
ಖಂಡಿತವಾಗಿ ಅದು ಆಗ್ತಾ ಇತ್ತು. ಬಟ್ ಏನಾಗ್ಬಿಡುತ್ತೆ, ಅಕ್ರಮ ಆದಾಗ ಇನಿಷಿಯಲ್ ಡೇಸ್ ಅಲ್ಲಿ ಎಲ್ಲರೂ ಕೂಡ ಆಗಿದೆ, ಹಂಗಾಗಿದೆ, ಹಿಂಗಾಗಿದೆ ಅಂತ ಮುಂದೆ ಬರ್ತಾರೆ. ಸೊ ಬರ್ತಾ ಬರ್ತಾ ಅದ್ರದ್ದು ಜೋಶ್ ಕಮ್ಮಿ ಆಗಿ ಈಗ ನೋಟಿಫಿಕೇಶನ್ ಆಯ್ತಾ ಎಲ್ಲರೂ ಬೇರೆ ಕಡೆ ಶಿಫ್ಟ್ ಆಗ್ಬಿಡ್ತಾರೆ. ಈಗ ಆಸ್ಪಿರೆಂಟ್ಸ್ ಮನಸ್ಥಿತಿಯನ್ನು ಅರ್ಥಕೊಂಡೇ ಅವರು ಕೂಡ ಕೆಲಸ ಮಾಡ್ತಾ ಇರ್ತಾರೆ. ಒಟ್ಟಾರೆ ಇದು ನಿನ್ನೆ ನಡೆದಂತ ಇಶ್ಯೂ. ಸೊ ಇದನ್ನ ಹೊರತುಪಡಿಸಿ ಮತ್ತೆ ಹೆಚ್ಚಿನ ಮಾಹಿತಿ ನಾನು ಏನು ಅದನ್ನ ಬಗ್ಗೆ ತಗೊಂಡಿಲ್ಲ. ಇನ್ನು ಉಳಿದಂತೆ ನೋಡಿ, ಈಗ ಯಾರು ಪ್ರಿಪೇರ್ ಆಗ್ತಾ ಇದ್ರೆ ಹೊಸ ಎಕ್ಸಾಮ್ಸ್ ಗಳಿಗೆ, ಸದ್ಯಕ್ಕೆ ಆಗಸ್ಟ್ ವರೆಗೂ KPSC ಇಂದ ಯಾವುದೇ ನೋಟಿಫಿಕೇಶನ್ಸ್ ಅಂತೂ ನೀವು ಎಕ್ಸ್ಪೆಕ್ಟ್ ಮಾಡಬೇಡಿ. ಈಗ KA ಇದೆ, ಬೇರೆ ಬೇರೆ ಇದೆ. ಸೊ ಅದನ್ನ ಪರೀಕ್ಷೆಯನ್ನು ಬರೀರಿ. ಅಂಡ್ KS ನೋಡಿ, ಈಗ ನಿಮ್ಮ ಸಲಹೆ ಸೂಚನೆ ತುಂಬಾ ಇಂಪಾರ್ಟೆಂಟ್. ನೀವೇನು, ಯಾಕಂದ್ರೆ ಈಗ 15ನೇ ತಾರೀಕು ಕೋರ್ಟ್ ಅಲ್ಲಿ ಏನ್ ಡಿಸೈಡ್ ಆಗುತ್ತೋ ಅದಕ್ಕಿಂತ ಮುಂಚೆ ಫಲಿತಾಂಶ ಬಿಟ್ರು, ಅದಾದ್ಮೇಲೆ ಫಲಿತಾಂಶ ಬಿಟ್ರು, ಅದು ಆಮೇಲೆ ಮುಂದಿನ ಫರ್ದರ್ ಯಾರು ಏನ್ ಮಾಡ್ಬೇಕು ಅವ್ರವ್ರ ಕ್ರಮ ಕೈಗೊಳ್ತಾರೆ. ಬಿಕಾಸ್ ಅನ್ಯಾಯ ಆದವರು ಯಾರೋ ಅವ್ರ ನ್ಯಾಯಕ್ಕೆ ಹೋರಾಟ ಮಾಡ್ಲೇಬೇಕು, ಮಾಡೇ ಮಾಡ್ತಾರೆ, ಅದ್ರಲ್ಲಿ ಆಪ್ಷನ್ ಇಲ್ಲ. ಸದ್ಯಕ್ಕಂತ ಇಷ್ಟು ಮಾಹಿತಿ ಇದೆ. ಧನ್ಯವಾದ.